ಕೋಳಿಬಲಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆನ ಮುಂದುವರಿಸೋಣ. ನಾವು ಉದಯ್ ಧರ್ಮಸ್ಥಳ ಅವರಿಂದ ಈಗಾಗಲೇ ಭೂತಾರಾಧನೆಯ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅವರು ಕೂಡ ಭಾಸ್ಕರ್ ಅವರು ಕೂಡ ಹಲವಾರು ವಿಚಾರಗಳು ಹೇಳಿದರು. ಅಂದರೆ ಭೂತಾರಾಧನೆಯಲ್ಲಿ ಆಹಾರ ಪದ್ಧತಿ ಹೇಗಿರುತ್ತೆ, ಹೇಗೆ ಅವರು ಬಲಿ ಕೊಡ್ತಾರೆ. ಈಗ ಸಾಮಾನ್ಯ ಭೂತಾರಾಧನೆ ಅಂತಂದರೆ ಅದ್ರ ಪ್ರಾಣಿ ಬಲಿನೇನಾ ಅಥವಾ ಬೇರೆ ರೀತಿಯಲ್ಲಿ ಇದೆಯಾ? ಇಲ್ಲ, ಇಲ್ಲಿ ಹೀಗಿದೆ ನೋಡಿ. ಇಲ್ಲಿ ವೈಷ್ಣವ ಗಣಗಳು, ಈಶ್ವರ ಗಣಗಳು, ಆಮೇಲೆ ಭೂತಗಳಲ್ಲಿ, ದೈವಗಳಲ್ಲಿ ಅಲ್ಲಿ ನೋಡಿ ನಾವು ವೀರರು ಅಂತ ಹೇಳಿದ್ರೆ ವೀರಾದಿ ವೀರರು, ಸಮಾಜದ ವಿರುದ್ಧ, ಸಮಾಜದ ಆಚರಣೆ ವಿರುದ್ಧ, ಸಮಾಜದಲ್ಲಿ ಆಗುವಂತ ಒಂದು ವರ್ಗ ತಾರತಮ್ಯದ ವಿರುದ್ಧವಾಗಿ ಹೋರಾಟ ಮಾಡಿ ತಮ್ಮನ್ನು ತಾವು ಕಾಲವಾದಂಥವರು, ಭೂತವಾದವರು, ಅವ್ರನ್ನೆಲ್ಲ ನಾವು ಆರಾಧನೆ ಮಾಡಿಕೊಂಡು ವೀರಗಣಗಳು ಅಂತ ಹೇಳಿ ಅವರನ್ನೆಲ್ಲ ಆರಾಧನೆ ಮಾಡುವಂತ ಪದ್ಧತಿ ಒಂದಿದೆ. ಆಮೇಲೆ ದೈವ ಸ್ವರೂಪಿಗಳಾಗಿ ಬಂದಂತ ವಿಷ್ಣುಮೂರ್ತಿ ದೈವ ಮತ್ತೆ ಈಶ್ವರ ಗಣ ಇಂಥದ್ದೆಲ್ಲ ಕೆಲವೆಲ್ಲ, ಮತ್ತೆ ಉದಾಹರಣೆಗೆ ನಮ್ಮ ಈ ರಕ್ತೇಶ್ವರಿ, ಇದೆಲ್ಲ ಬಂದು ದೈವಿ ಸ್ವರೂಪ, ಇಂಥದ್ದೆಲ್ಲ ದೈವಕ್ಕೆ ಸಂಬಂಧಪಟ್ಟಂಥದ್ದು. ಆಮೇಲೆ ಪ್ರಾಣಿ ವರ್ಗಕ್ಕೆ ಸೇರಿ ಪ್ರಾಣಿ ಸಂಬಂಧಿ ಮತ್ತೆ ನಮ್ಮ ಕುಲದ ಲಾಂಛನವಾಗಿ ಕೆಲವು ವಿಚಾರಗಳನ್ನು ತಗೊಂಡು ಬಂದದ್ದು. ಉದಾಹರಣೆಗೆ ಮೈಸಂದಾಯ, ಮತ್ತೆ ಈ ನಮ್ಮ ಬೇರೆ ಬೇರೆ ಈ ಪಂಜುರ್ಲಿ, ಈ ಪಿಲಿಪಂಜಿ, ಇಂಥ ದೈವಗಳೆಲ್ಲ ಪ್ರಾಣಿಗಳಿಗೆ ಸಂಬಂಧಪಟ್ಟಾಗ ಹುಲಿ ಇದ್ದದ್ದು ಪಿಲಿಪಂಜಿ ಆಗುತ್ತೆ, ಮೈಸಂದಾಯ ಮಹಿಷನ ಅವತಾರ, ಇಂಥದ್ದು ಪ್ರಾಣಿಗೆ ಸಂಬಂಧಪಟ್ಟಂಥದ್ದು, ಕಾಡಿನಲ್ಲಿರುವಂಥದ್ದು, ನಮ್ಮ ಕುಲಕ್ಕೆ ಸಂಬಂಧಪಟ್ಟಂಥದ್ದು, ನಮ್ಮ ಆರಾಧನೆಗೆ ಸಂಬಂಧಪಟ್ಟಂತೆಲ್ಲ ಇಂಥದ್ದನ್ನೆಲ್ಲ ಎಲ್ಲ ರಾಜನ್ ದೈವಗಳು ಅಂತ ಇರ್ತಾರೆ. ಆಮೇಲೆ ಹೀನ ದೈವಗಳು ಅಂತ, ಈ ರಾಜನ್ ದೈವಗಳಿಗೆಲ್ಲ ನಾವು ನೇಮ ಅಂತ ಮಾಡ್ತೇವೆ, ಬಾಕಿಯವರಿಗೆಲ್ಲ ಕೋಲ ಅಂತ ಕೊಡ್ತೀವಿ. ನೇಮಕ್ಕೂ ಕೋಲಕ್ಕೂ ವ್ಯತ್ಯಾಸಗಳಿದೆ. ತಂಬಿಲಗಳು ಅಂತ ಮಾಡ್ತೇವೆ, ಅಲ್ಲಿ ರಕ್ತಾಹಾರವನ್ನು ಕೊಡುವಂಥದ್ದು ನಾವು ಮಾಡ್ತೇವೆ. ಓಕೆ, ಇನ್ನು ಭಾಸ್ಕರ್ ಅವರಿಂದ ಮತ್ತೊಂದು ಮಾಹಿತಿ ಅಂತಂದ್ರೆ, ಈಗಾಗಲೇ ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಭಾಸ್ಕರ್ ಅವರೇ, ಕೊನೆಯದಾಗಿ ನೇರವಾಗಿ ಅಂದರೆ ನಿಮ್ಮ ತುಳು ಸಂಸ್ಕೃತಿಯ ಚೌಕಟ್ಟನ್ನು ಬಿಟ್ಟು ನೀವು ಉತ್ತರ ಕೊಡಬೇಕಾಗತ್ತೆ. ಮುಖ್ಯಮಂತ್ರಿಗಳಾಗಿ ಸದಾನಂದ ಗೌಡರು ನಿನ್ನೆ ಅವರು ಏನು ಭೂತಾರಾಧನೆಯನ್ನು ಮಾಡಿದಂತಹ ರೀತಿ, ಅಲ್ಲಿ ಪ್ರಾಣಿ ಬಲಿ ಅಂದರೆ ಕೋಳಿ ಬಲಿ ಕೊಟ್ಟಂತಹ ರೀತಿ, ಇದ್ರ ಬಗ್ಗೆ ನೇರವಾಗಿ ಶಾರ್ಟಾಗಿ ಏನು ಹೇಳ್ತೀರಾ ಸರ್? ಇಲ್ಲಿ ಮುಖ್ಯವಾಗಿ ಈ ಬಲಿ ಅಂತ ಅನ್ನೋದು ಇದು ಬಲಿಯ ರೂಪದಲ್ಲಿ ಇಲ್ಲ. ಒಂದು ಉದಯ ಧರ್ಮಸ್ಥರು ಹೇಳಿದ ಹಾಗೆ ಅದರ ಕಡಿಯುವ ವಿಧಾನದ ರೀತಿಯಲ್ಲಿ ಒಂದು ಅವರು ಇದನ್ನ ಕಂಡ್ರು. ಅದಕ್ಕಿಂತಲೂ ಹೆಚ್ಚಾಗಿ ವೈದಿಕದ ಆಕ್ರಮಣ ಅವೈದಿಕದ ಮೇಲೆ ಆಗಬಾರದು. ಒಂದು ವೇಳೆ ಈ ಸಂಸ್ಕೃತಿಗೆ ಹೀಗೆ ಒಂದು ವೇಳೆ ಬಲಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಈ ಅವೈದಿಕವನ್ನ ನೀವು ನಿರ್ನಾಮ ಮಾಡ್ತಾ ಬಂದ್ರೆ ಬುಡಕಟ್ಟು ಜನಾಂಗ, ಮೂಲ ನಿವಾಸಿಗಳ ಸಂಪೂರ್ಣ ಸಂಸ್ಕೃತಿ ಕೂಡ ವಿನಾಶದತ್ತ ಹೋಗ್ತದೆ. ಆ ಜನಾಂಗಗಳೇ ಒಂದು ರೀತಿಯ ವಿನಾಶದತ್ತ ಹೋಗುತ್ತವೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳು, ಈ ಬಲಿಯ ಪ್ರಶ್ನೆಗಳು, ಅದು ಅವರವರ ಸಂಬಂಧಿತವಾಗಿ ಅವರ ಬುಡಕಟ್ಟುಗಳಲ್ಲಿ ನಡ್ಕೊಂಡು ಬರುವಂಥದ್ದು. ಇಲ್ಲಿ ಮತ್ತೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಬರ್ತವೆ, ಗೋಹತ್ಯೆ ಅದು ಇದಂತ ವಿರೋಧಿಸುವವರೇ ಮತ್ತೆ ಈಗ ಕೋಳಿ ಬಲಿ ಕೊಟ್ಟರು ಹಾಗೆ ಹೀಗೆ ಅಂತ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಬುಡಕಟ್ಟು ಮತ್ತೆ ಮೂಲ ನಿವಾಸಿಗಳು ಅವರ ಸಂಸ್ಕೃತಿಯನ್ನು ಅವರಷ್ಟಕ್ಕೆ ಬಿಟ್ಟು ಯಾವುದೇ ವೈದಿಕದ ಆಕ್ರಮಣ ಇಲ್ಲಿ ಆಗದ ಹಾಗೆ ವೈದಿಕವೂ ಬೇಕು ಅವೈದಿಕವೂ ಬೇಕು, ಒಂದು ಸಮಷ್ಟಿಯಲ್ಲಿ ರಾಷ್ಟ್ರ ನಡೆಯಬೇಕು, ನ್ಯಾಯಾಲಯವು ಅದಕ್ಕೆ ಅನುವು ಮಾಡಿಕೊಡಬೇಕು. ಖಂಡಿತ ಉದಯ್ ಅವರಿಗೆ ಕೊನೆಯದಾಗಿ ಕೇಳ್ಬಿಡ್ತೀವಿ. ಮುಖ್ಯಮಂತ್ರಿ ಸದಾನಂದ ಗೌಡರ ವಿಚಾರವಾಗಿ ಏನು ಮಾಡಬಹುದಾಗಿತ್ತು, ಅವ್ರು ಮಾಡಿದ್ದು ಸರಿನಾ? ಇವರು ನಮ್ಮ ಭಾಸ್ಕರ್ ನೆಲ್ಲಿತಿರ್ತವ್ರು ಬಹಳ ಸ್ಪಷ್ಟವಾಗಿ ಹೇಳಿದರು. ಮತ್ತೆ ನಾನು ಕೂಡ ಅದನ್ನೇ ಪ್ರತಿಪಾದಿಸಲಿಕ್ಕೆ ಹೋಗ್ತಾ ಇರುವಂಥದ್ದು. ವೈದಿಕ ಅವೈದಿಕಗಳ ನಡುವೆ ಉಂಟಾಗಿರುವಂಥ ಹಿಂದಿನಿಂದಲೂ ಇದೇ ಥರದ ಒಂದು ಗೊಂದಲಮಯ ವಾತಾವರಣದಲ್ಲಿ ಅವೈದಿಕ ಸಂಸ್ಕೃತಿಯನ್ನು ನಾಶ ಮಾಡುವಂಥ ವೈದಿಕ ಸಂಸ್ಕೃತಿಯವರು ಮಾಡುವಂಥ ತಂತ್ರಗಾರಿಕೆ, ಇದನ್ನೆಲ್ಲ ನೋಡಿ ಹೇಸಿ ಹೋಗಿದಂಥ ಜನಗಳಿದ್ದಾರೆ. ಆದ್ದರಿಂದ ಯಾವ್ಯಾವ ದೈವಕ್ಕೆ ಯಾವ್ಯಾವ ರೀತಿಯಲ್ಲಿ ಆಚರಣೆಗಳು ನಡೀಬೇಕು, ಅಲ್ಲಿ ಕೋಳಿ ಕೊಯ್ಯುವಂಥದ್ದು ಮತ್ತೆ ಇದು ಕೊಯ್ಯುವಂಥದ್ದೆಲ್ಲ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳುವಂಥದ್ದು ಮತ್ತೊಮ್ಮೆ ಚರ್ಚೆಗೆ ಬರುವಂಥದ್ದು ಅವಶ್ಯಕತೆ ಇದೆ. ಆಮೇಲೆ ಎರಡನೇದಾಗಿ ಅದನ್ನು ಹಾಗೆ ಉಳಿಸ್ಕೊಂಡು ಬರುವಂಥದ್ದು, ಹಾಗೆ ಉಳಿಸ್ಕೊಂಡು ಬಾರದಿದ್ರೆ ಏನಾಗುತ್ತೆ, ಅದನ್ನು ಬದಲಾಯಿಸಿದ್ರೆ ಏನಾಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ನಾವು ಆಲೋಚನೆ ಮಾಡಬೇಕು. ಆಮೇಲೆ ಮೂಲ ಸಂಸ್ಕೃತಿಗೆ ಯಾವುದೇ ಗೊಂದಲಗಳು ಉಂಟಾಗದ ಒಂದು ನಿಜವಾದಂಥ ಒಂದು ಪರಿಕಲ್ಪನೆಯನ್ನು ನಾವು ಸ್ಪಷ್ಟವಾಗಿ ಕೈಗೊಳ್ಳಬೇಕಾಗಿದೆ. ಉದಾಹರಣೆಗೆ ನಲಿಕೆಯವರು, ಪಂಬದರು ಮತ್ತೆ ಕಾಡಿನಲ್ಲಿ ಬದುಕುವಂಥ ನಾಡಿನ ನೆಲಮೂಲದ ಸಂಸ್ಕೃತಿಯನ್ನು ನಾವು ಮುಟ್ಟುವಂಥದ್ದು ಕೂಡ ಸರಿಯಲ್ಲ. ಅದೇ ಸಂದರ್ಭದಲ್ಲಿ ನೆಲಮೂಲ ಸಂಸ್ಕೃತಿಯಲ್ಲಿರುವಂಥ ದುರಂತಗಳು, ಕೆಲವು ತೊಂದರೆಗಳನ್ನು ಕೂಡ ನಾವು ಒಂದು ಸ್ವಲ್ಪ ಬದಲಾಯಿಸುವಂಥ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ನಾವು ಒಗ್ಗಿಕೊಂಡು ಮತ್ತೆ ಇಂತಹ ಒಂದು ಕಾನೂನಾತ್ಮಕವಾಗಿರುವಂತಹ ವಿಚಾರಗಳನ್ನು ನಾವು ಮಾಡದೆ ಜವಾಬ್ದಾರಿಯುತವಂತಹ ಸ್ಥಾನದಲ್ಲಿ. ಮತ್ತೆ ಇನ್ನೊಂದು ಮಾತನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಲೇಬೇಕು, ಅದು ದೈವ ಕೂಡ ಒಂದು ಮಾತನ್ನು ನೆನ್ನೆ ಹೇಳಿದೆ ಅಂತ ಹೇಳಿ ನಿಮ್ಮ ಟಿವಿನಲ್ಲಿ ತೋರಿಸಿದ್ರು. ನೀನು ಇಲ್ಲಿಗೆ ಬರುವ ಮೊದಲೇ ಒಬ್ಬನನ್ನು ನಾನು ಬಲಿ ತೆಗೆದುಕೊಂಡೆ, ಇಂತಹ ಮಾತುಗಳನ್ನು ದೈವದ ಬಾಯಿನಲ್ಲಿ ಕೇಳಲಿಕ್ಕೆ ನಾವು ಖಂಡಿತವಾಗ್ಲೂ ಆಸೆ ಪಡೋದಿಲ್ಲ. ಅದು ದೈವ ಕೂಡ ಮನುಷ್ಯನನ್ನು ರಕ್ಷಣೆ ಮಾಡುವಂತಹ ಹಾದದಲ್ಲಿ ಹಂತದಲ್ಲಿ ಹೋಗಬೇಕು ಹೊರತುಪಡಿಸಿ ದೈವಗಳು ನಮ್ಮನ್ನು ರಕ್ಷಣೆಗಿರಬೇಕು ಹೊರತು ನಮ್ಮನ್ನು ಶಿಕ್ಷಿಸುವಂತ ಮಟ್ಟದಲ್ಲಿ ಹೋಗಬಾರದು. ಅದು ಪಾಪ ಅವನು ಯಾರೋ ಏನೋ ಹೇಗೋ ಏನೋ ಅವನು ಎಲ್ಲೋ ರಸ್ತೆಯಲ್ಲಿ ಬಿದ್ದು ಅಪಘಾತದಲ್ಲಿ ಬಿದ್ದು ಹೋದವನನ್ನು ನಾನು ನಿನಗೋಸ್ಕರ ಬಲಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಅದರ ಜವಾಬ್ದಾರಿ ಕೂಡ ಮುಖ್ಯಮಂತ್ರಿಗಳು ಮಾತುಗಳನ್ನು ತಪ್ಪಿಸುವಂತದ್ದಾಗಬೇಕು. ಇಬ್ರು ಕೂಡ ಸಾಕಷ್ಟು ವಿಚಾರಗಳನ್ನ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಇಬ್ರಿಗೂ ಕೂಡ ತಮಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು, ನಮಸ್ಕಾರ.
ಒಟ್ಟಾರೆ ವೀಕ್ಷಕರೇ, ಧಾರ್ಮಿಕ ಆಚರಣೆ ಅಂತಕ್ಕಂಥದ್ದು ಅದು ಒಬ್ಬೊಬ್ಬ ವ್ಯಕ್ತಿಗೂ ಬದಲಾಗ್ತಾ ಹೋಗುತ್ತೆ. ಆದರೆ ಆ ಧಾರ್ಮಿಕ ಆಚರಣೆಗಳು ಆತನಿಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು, ಬೇರೊಬ್ಬರು ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ. ಆದರೆ ಸಾರ್ವಜನಿಕ ವಿಚಾರಕ್ಕೆ ಬಂದಾಗ ಇದರ ಪ್ರಶ್ನೆ ಹೇಳುತ್ತೆ. ನಿನ್ನೆ ಸದಾನಂದ ಗೌಡರು ನಡ್ಕೊಂಡಿರ್ತಕ್ಕಂಥ ರೀತಿ ಕೂಡ ಇದೇ ಇದೆ. ಸೊ ಸದಾನಂದ ಗೌಡರು ಒಂದು ಪ್ರಾಣಿ ಬಲಿಗೆ ಮೂಕ ಪ್ರೇಕ್ಷಕರಾಗಿ ನಿಂತಿರ್ತಕ್ಕಂಥದ್ದು ಇದು ರಾಜ್ಯದ ಜನತೆಯಲ್ಲಿ ಯಾವ ಪ್ರಶ್ನೆಯನ್ನು ಮೂಡುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೂ ಕಾಡ್ತಾ ಇದೆ. ಆ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.